मयि कातर वन्दे तव तटनिकटे यस्य निवास खलु वैकुण्ठे तस्य निवास वरमिह नीरे कमटो मीन किं वा तीरे शरटः क्षीण अथवा श्वपचो मलिनो दीन तव नहि दूरे नृपपतिकुलीन. ಅಲಕಾನಂದೆ ರೀ, ಅಲಕಾನಂದೆ, ಅಲಕ್ನಂದ ಅಂತ ಹೇಳಿದರೆ ದೇವಲೋಕದಲ್ಲಿರುವಂತಹ ನದಿಗೆ ರೀ. ಇನ್ನೂ ಆಕೆ ಭೂಮಿಗೆ ಬಂದಿಲ್ಲ ನೋಡ್ರಿ, ಆವಾಗ ಅವಳದ ಹೆಸರು ಅಲಕ್ನಂದ. ಆನಂದ ರೀ, ನಂದ ಅಂತ ಹೇಳಿದ್ರೆ ಆನಂದ ರೀ. ಅಲಕ್ನಂದ ಅಂದರೆ ಸ್ವತಂತ್ರ ಆನಂದ ರೀ. ಯಾವ ವಸ್ತು ವ್ಯಕ್ತಿ ಪ್ರಸಂಗಗಳಿಗೆ ಅಧೀನವಾಗಲಾರ್ದಂತಹ ಆನಂದ ರೀ. ಈ ಆನಂದ ಹೇಗಿದೆ ಅಂತ ಹೇಳಿದರೆ ಅಲಕಾನಂದೆ ಪರಮಾನಂದೆ ಕುರು ಕರುಣಾಮಯಿ ಕಾತರ ವಂದೇ. ಹೇ ಜಗನ್ಮಾತೆ, ನೀನು ನನಗೆ ಈ ದುಃಖದಿಂದ ದೂರ ಮಾಡು. ಕುರು ಅಂದೆ ಮಾಡು. ಹೇ ಕರುಣಾಮಯಿ ಕಾತರ ವಂದೇ ಅಂತ ಹೇಳ್ತಾರೆ ರೀ. ಕಾತರ ವಂದೇ ಅಂತ ಹೇಳಿದರೆ ಅವರು ಇದು ಹೇಳ್ತಾರೆ ಅವರು ಏನಪ್ಪ ಅಂತ ಹೇಳಿದರೆ ಕಾತರ ವಂದೇ. ಕಾತರ ಅಂತ ಹೇಳಿದರೆ ಭಯಗ್ರಸ್ತ ಅಂತಾರೆ ನೋಡಿರಿ. ಕಾತುರದಿಂದ ಅಂತ ಹೇಳಿದರೆ ಭಯದಿಂದ ನನಗೆ ಮುಕ್ತನನ್ನಾಗಿ ಮಾಡು. ಎದಕ್ಕೆ ಭಯ ರೀ ಜಗತ್ತಿನಲ್ಲಿ? ಎದಕ್ಕಂತ ಹೇಳಿದರೆ ನಮಗೆ ಸಾವು ಹೇಗಿದೆ ಅನ್ನೋದು ಗೊತ್ತಿಲ್ಲ. ಆ ಸಾವಿನ ಭಯ ಆದರೆ ನಮಗೆ ಸಾವಿನ ಭಯದಿಂದ ಮುಕ್ತನನ್ನಾಗಿ ಮಾಡು. ಹೇ ನೀನು ಅಲಕ್ನಂದ ಅಂತ ಹೇಳಿದ್ರೆ ದೇವನದಿಯಾಗಿದ್ದೀಯ. ನಮಸ್ತೆ ಹೋಗಿ ಬರ್ರಿ. ನಮಸ್ತೆ 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 ಅಮ್ಮ, ನಮಸ್ತೆ. ಹೋಗಿ ಬಾ. ತವ ತಟ ನಿಕಟೆ ಯಸ್ಯ ನಿವಾಸ ಖಲು ವೈಕುಂಠೆ ತಸ್ಯ ನಿವಾಸ. ನಿನ್ನ ಸಮೀಪ ನನ್ನ ಮನೆ ಇದ್ದರೆ ಅದು ವೈಕುಂಠಕ್ಕಿಂತ ಶ್ರೇಷ್ಠ. ಹೌದ್ರಿ. ಮತ್ತು ನೀರು ನಮ್ಮ ಮನೆ ಕಡೆ ಅದ ಅಂತ ಹೇಳಿದ್ರಿ ಎಷ್ಟು ಆರಾಮ್ರಿ. ನದಿನ ಹರಿತಾ ಇದೆ ಅಂದ್ರೆ ವೈಕುಂಠಕ್ಕಿಂತ ಶ್ರೇಷ್ಠ ರೀ ಅದು. ಅದಕ್ಕೆ ಮುಂದಿನ ಶ್ಲೋಕನಾಗ ಹೇಳೇ ಬಿಡ್ತಾರೆ ಅವರು. ವರಮಿಹ ನೀರೇ ಕಮಟೋ ಮೀನ ಕಿಂ ವಾ ತೀರೆ ಶರಟಃ ಕ್ಷೀಣ. ವರಮಿಹ ಅಂತ ಹೇಳಿದರೆ ಭಾಗ್ಯಶಾಲಿಯಾಗಿದ್ದವರು ಮಾತ್ರ ನಿನ್ನ ನೀರಿನಲ್ಲಿ ಕಮಟಃ ಅಂತ ಹೇಳಿದ್ರೆ ಆಮೆಯಾಗಿ ಮೀನ ಆಗಿ ಅವರು ಹುಟ್ಟಿದ್ದಾರೆ. ಒಂದು ವೇಳೆ ಅಥವಾ ಶ್ವಪಚೋ ಮಲಿನೋ ದೀನಃ, ಅವನು ಶ್ವಪಚ ಅಂತ ಹೇಳಿದರೆ ಚಾಂಡಾಲನಾಗಿದ್ದರು. ಶ್ವ ಅಂತ ಹೇಳಿದರೆ ನಾಯಿ, ಪಾಚ ಅಂತ ಹೇಳಿದರೆ ನಾಯಿಯನ್ನು ಕೊಂದು ತಿನ್ನುವನ ಮನೆಯಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ. ಆ ಶ್ವಪಚನ ಮನೆ ಪಕ್ಕಕ್ಕೆ ಗಂಗಾ ನದಿ ಐತಂದ್ರೆ ನಾ ಅಲ್ಲೇ ಹುಟ್ಟುತ್ತೇನೆ. ಆದಿಗುರು ಶಂಕರಾಚಾರ್ಯ ಹೇಳ್ತಾರೆ ರೀ, ಅವನ ಮನೆಯಲ್ಲಾದರೂ ಹುಡ್ತೇನೆ, ಆದರೆ ತವನಹಿ ದೂರೆ, ನಿನಗೆ ದೂರ ಆಗಿ ಒಂದು ಯಾವುದೋ ರಾಜ ಮನೆತನದಲ್ಲಿ ರಾಜನ ಹೊಟ್ಟೆಯೊಳಗೆ ಅರಮನೆ ಒಳಗೆ ಇರಾಕೆ ನಾವಲ್ಲೇ. ಅರಮನೆ ಐತಿ, ಆದರೆ ನೀರೇ ಇಲ್ಲಂದ್ರೆ ಏನು ಮಾಡ್ಬೇಕ್ರಿ? ತೊಗೊಂಡು ತತಕಿಂ ಅಂದರೆ ಅಷ್ಟು ಸ್ತುತಿ ಮಾಡ್ತಾ ಇದ್ದಾರೆ ಅವರು. ವರಮಿಹ ನೀರೇ ಕಮಟೋ ಮೀನ ಕಿಂ ವಾ ತೀರೆ ಶರಟ ಕ್ಷೀಣ ಅಥವಾ ಶ್ವಪಚೋ ಮಲಿನೋ ದೀನಃ ತವನಹಿ ದೂರೆ ನೃಪಪತಿ. ನಿನ್ನಿಂದ ನಾ ದೂರ ಆಗಲಿಕ್ಕೆ ಒಲ್ಲೆ ಅಂಥೇಳಿ. ಅದಕ್ಕಾಗಿ 8 ದಿನ 4 ದಿನ ಲೇಟಾಗಿ ಬರ್ತೈತಿ ನೀರಂದ್ರೆ ಹಂಗೆ ಆಗ್ತೈತೆ ರೀ, ನಮಗೆ ಹೊಟ್ಟಾಗ ಸಂಕಟ ಆಗ್ತೈತಿ. ಅದಕ್ಕಾಗಿ ಹೇಳ್ತಾರೆ ನೀರು ಅಂತ ಹೇಳಿದ್ರೆ ಜೀವನ ರೀ, ರಸೋ ವೈಸಹ ರೀ. ಅದಕ್ಕಾಗಿ ಎಲ್ಲ ನಾಗರಿಕತೆ ಎಲ್ಲ ನದಿ ದಂಡೆಯ ಮೇಲೇ ಉಂಟಾಗಿದ್ದಾವೆ. ಅದಕ್ಕಾಗಿ ಗಂಗಾ ನದಿ ಅತಿ ಶ್ರೇಷ್ಠವಾಗಿದೆ. ಇದನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ನಾವು ಮತ್ತೆ ಮುಂದುವರ್ಸೋಣ ರೀ. ಹರಿ ಓಂ.